ನೋಡೋಣ ಏನೇನು ಮಾಡ್ತಾರೆ ನೋಡೋಣ. ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವರು ಆರೋಪ ಮಾಡ್ತಾರೆ. ನಾನು ಸಾರ್ವಜನಿಕ ಉತ್ತರ ಕೊಡಕ್ಕಾಗುತ್ತಾ? ಬಂದು ಕೂತ್ರೆ ಇದು ಎದುರಿಗೆ ಕೂತ್ ಚರ್ಚೆ ಮಾಡೋಣಂತೆ 4 ಗೋಡೆ ಮಧ್ಯದಲ್ಲಿ. ಇವೆಲ್ಲ ಹೊರಗಡೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ. ಏನು ಸಮಸ್ಯೆ ಇದೆ ನನ್ನ ಮುಂದೆ ಹೇಳಿದ್ರೆ ಸರಿಪಡಿಸೋಣ. ಅದೆಲ್ಲ ಬಿಟ್ಟಾಗಿ ನಮ್ಮ ಬೇಡ. ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರು ಹೇಳ್ಕೊಂಡವ್ರೆ, ಅದೆಲ್ಲ ನಾನೇ ಚರ್ಚೆ ಮಾಡ್ತೀನಿ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು ಸರ್. ಹೊರಗಡೆ ಅದು ನೋಡಿ, ಅವ್ರ ಪಕ್ಷಕ್ಕೆ ಸೇರಿದಿರೋ ವಿಚಾರ. ಡಿನ್ನರ್ ಮೀಟಿಂಗ್ ಸೇರ್ತಾರೋ ಇಲ್ಲ ಮತ್ತಿನ್ಯಾತಕ್ಕೆ ಸೇರ್ತಾರೋ ಅದು ನನಗೇನು ಸಂಬಂಧ. ಆದ್ರೆ ಒಂದು ಹೇಳ್ತೀನಿ, ನಾನು ಮೊನ್ನೆ ಪರಮೇಶ್ವರ್ ಅವರ ಮನೆಯಲ್ಲಿ ಔತಣಕೂಟ ಅಂತ ಹೇಳಿದಂಥದ್ದು ಏನಿದೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೊರಟಾಗ ಅವ್ರು ಹೇಳಿದ ಕಾರಣ SC ST ವಿದ್ಯಾರ್ಥಿಗಳಿಗೆ ಯಾವೊಂದು ಸ್ಕಾಲರ್ಶಿಪ್ ಕೊಡಬೇಕಾಗಿದೆ, ಸ್ಕಾಲರ್ಶಿಪ್ಗಳು ಕೊಟ್ಟಿಲ್ಲ, ಸ್ಕಾಲರ್ಶಿಪ್ಗಳು ಬಂದಿಲ್ಲ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ, ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸೇರ್ತಾ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿದ್ರು. ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ? ಇವ್ರು ಔತಣಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ? ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ, ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕ್ಕೆ ಏನಾದರೂ ಸೇರ್ತಾ ಇದ್ದೀರಾ? ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ಆ ಶೇರ್ ಬಂದಿಲ್ಲ ಅಂತ ಅನ್ನೋದಕ್ಕೆ ಚರ್ಚೆ ಮಾಡ್ತೀರಾ? ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು? ಅವೆಲ್ಲ ನೀವು ಔತಣಕೂಟ ಮಾಡ್ಕೊಂಡು ಅಲ್ಲ ಚರ್ಚೆ ಮಾಡಿ ಕ್ಯಾಬಿನೆಟ್ ಮಿನಿಸ್ಟರ್ ಯಾಕೆ ಆಗಿದ್ರಿ? SC ST ಸಮಾಜಕ್ಕೆ, ಆ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರದೇ ಇದ್ದರೆ ಕ್ಯಾಬಿನೆಟ್ನಲ್ಲಿ ಪ್ರತಿ ವಾರ ಮಾಡ್ತಿರಲ್ಲ, ಅಲ್ಲಿ ಚರ್ಚೆ ಮಾಡಬೇಕು. ನೀವು ಔತಣಕೂಟ ಕರ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರ, ಅಲ್ಲಿ ಹೊರತು ಔತಣಕೂಟದಲ್ಲಿ ಏನು ಚರ್ಚೆ ಮಾಡ್ತೀರಿ ಅದ್ರ ಬಗ್ಗೆ? ಮತ್ತು ಕ್ಯಾಬಿನೆಟ್ ಇರೋದೇ ಅದಕ್ಕೆ, ಮುಖ್ಯಮಂತ್ರಿ ಇರೋದೇ ಅದಕ್ಕೆ. ಇವರೆಲ್ಲ ಐಯಿಂದ ಮಹಾನ್ ನಾಯಕರುಗಳಲ್ವಾ? ಇಲ್ಲಿ ಔತಣಕೂಟ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರಾ ಸ್ಕಾಲರ್ಶಿಪ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ? ನಾನು ಮಾತಾಡೋಣ, ನಾನು ಸಂಕ್ರಾಂತಿ ಹಬ್ಬದ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಏನ್ ವಿಷಯ ಮಾತಾಡ್ಬೇಕು ಮಾತಾಡ್ತೀನಿ. ನಾನು ಸರ್ಕಾರದ ಬೀಳುತ್ತೆ ಅನ್ನೋದು ಎಲ್ಲೂ ಹೇಳಿಲ್ಲ. ನಾನೆಲ್ಲ ಹೇಳಿದ್ದೀನಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ? ನೋಡೋಣ, ಬನ್ನಿ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.